ಸೊ ರಾಯಲ್ ಎನ್ಫೀಲ್ಡ್ ಬೇರ್ 650 ವರ್ಸಸ್ ದ KTM 390 ಅಡ್ವೆಂಚರ್ ಆರ್. ಏನು ಗುರು ಇದು ಕಂಪ್ಯಾರಿಸನ್ನು, ಎರಡು ಡಿಫ್ರೆಂಟ್ ಸೆಟ್ ಆಫ್ ಮೋಟರ್ಸೈಕಲ್. ಯಾರು ಗುರು ಇದನ್ನು ತೊಗೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ, ಯಾರು ಇದನ್ನು ಕಂಪೇರ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳೋದಾದರೆ, ಸಿ ಇಫ್ ಯು ಆರ್ ಪ್ಲಾನಿಂಗ್ ಟು ಬೈ ಅ ವೆರಿ ಸ್ಪೆಷಲ್ ಮೋಟರ್ಸೈಕಲು ವಿಚ್ ನೀವು ಐನೋ ಈ ಎರಡು ಮೋಟರ್ಸೈಕಲು ನಿಮಗೆ ಅರೌಂಡ್ 5 lakhs ರೇಂಜಲ್ಲಿ ಬರ್ತದೆ. ಆ್ಯಂಡ್ ಆಲ್ಸೋ ಇನ್ ಕೇಸ್ ನೀವು ಈ ಮೋಟರ್ಸೈಕಲ್ನ ತೊಗೋತೀರಾ ಅಂದರೆ ನೀವು ಅಟ್ಲೀಸ್ಟ್ 50,000 ಆದರೂ ಎಕ್ಸ್ಟ್ರಾ ನೀವು ಆಕ್ಸೆಸರೀಸು ಆ್ಯಂಡ್ ಮಾಡಿಫಿಕೇಷನ್ಸ್ಗೆ ರೆಡಿ ಇಟ್ಕೊಂಡಿರಬೇಕು. ಬಟ್ ಸ್ಟಿಲ್ ನನ್ನ ಪ್ರಕಾರ ಈ ಎರಡು ಮೋಟರ್ಸೈಕಲು ಯೂನಿಕ್ಲಿ ಸಮಥಿಂಗ್ ಡಿಫ್ರೆಂಟ್ ಆಫರ್ ಮಾಡುತ್ತೆ ನಿಮಗೆ ಕಂಪೇರ್ ಟು ಈವನ್ ನೀವು 5-6 ಲಕ್ಷ ಎಕ್ಸ್ಟ್ರಾ ಪೇ ಮಾಡ್ತೀರಂದ್ರೂ ನೀವೊಂದು ರೆಟ್ರೋ ಬೈಕ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಬೈ ಮಾಡೋಕ್ಕೆ, ಆರ್ ನೀವೊಂದು ಅಡ್ವೆಂಚರ್ ಬೈಕ್ನ ಪ್ಲಾನ್ ಮಾಡ್ತಾ ಇದ್ದೀರಾ ಬೈ ಮಾಡೋಕ್ಕಂದ್ರೂ ಈ ಥರ ನಿಮಗೆ ಮೋಟರ್ ಸೈಕಲ್ಸು ಎರಡೂ ಸಿಗಲ್ಲ. ಸೊ ಅದಕ್ಕೋಸ್ಕರ ಈ ಎರಡು ಮೋಟರ್ ಸೈಕಲ್ನ ಬೈ ಮಾಡೋಕ್ಕೆ ತುಂಬ ಜನ ಪ್ಲಾನ್ ಮಾಡ್ತಾರೆ ಇಫ್ ದೇ ಹ್ಯಾವ್ ಅ ಬಜೆಟ್ ಆಫ್ 5 to 6 lakhs. ಸೊ ಫಸ್ಟ್ ಆಫ್ ಆಲ್ ಯಾಕೆ ಈ ಎರಡು ಮೋಟರ್ ಸೈಕಲ್ ಸ್ಪೆಷಲ್ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ ಬೇರ್ 650 ಬಗ್ಗೆ ಬರೋದಾದರೆ, ಬೇರ್ 650 ನನ್ನ ಪ್ರಕಾರ ಇಫ್ ಯು ಆರ್ ಲುಕಿಂಗ್ ಫಾರ್ ಅದನ್ನು ಟ್ವಿನ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್, ಇತ್ತೀಚೆಗೆ ನಿಮಗೆ ಏರ್ ಕೂಲ್ಡ್ ಇಂಜಿನ್ಸ್ ಜಾಸ್ತಿ ಅವೈಲೇಬಲ್ ಇಲ್ಲ ಆ್ಯಂಡ್ ನಿಮಗೆ ಟ್ವಿನ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಇರುವಂಥ ಕ್ಯಾರೆಕ್ಟರ್ ಬೇಕು ಅಂದರೆ ದಿಸ್ ಈಸ್ ಅನ್ ಅಮೇಸಿಂಗ್ ಇಂಜಿನು. ನನ್ನ ಒಪಿನಿಯಲ್ಲಿ ಈ ಲೆವೆಲ್ ಕ್ಯಾರೆಕ್ಟರ್ ಫುಲ್ ಇಂಜಿನ್ ನಿಮಗೆ ಸಿಗೋದು ತುಂಬ ರೇರು. ಎಕ್ಸಾಸ್ಟ್ ಕೂಡ ಸ್ಟಾಕಲ್ಲೇ ತುಂಬ ಬ್ಯೂಟಿಫುಲ್ ಆಗಿದೆ. ಐನೋ ತುಂಬ ಜನ ಪವರ್ ಸರಿ ಇಲ್ಲ ಅದಿಲ್ಲ ಅಂತ ಹೇಳ್ತಾರೆ, ಬಟ್ ನನ್ನ ಒಪಿನಿಯಲ್ಲಿ ಇಂಡಿಯನ್ ರೈಡಿಂಗ್ ಕಂಡೀಷನ್ಗೆ ಪವರ್ ಇಸ್ ಮೋರ್ ದೆನ್ ಇನಫು. ಆ್ಯಂಡ್ ನೋಡೋಕ್ಕಂತೂ ಸಖತ್ ಬ್ಯೂಟಿಫುಲ್ ಆಗಿದೆ. ತುಂಬಾ ಲಿಮಿಟೆಡ್ ಮಾಡಿಫಿಕೇಶನ್ ಮಾಡಿದೆ ನಿಮಗೆ ಇದನ್ನು ಕ್ಯಾನ್ ಸಿ ಇಟ್ ಇನ್ ದ ಬ್ಯೂಟಿಫುಲ್ ಅವತಾರು. ಬಟ್ ಐನೋ ಇದರಲ್ಲಿ ಕೆಲವು ನೆಗೆಟಿವ್ಸ್ ಇದೆ, ಲೈಕ್ ದ ರೇರ್ ಸಸ್ಪೆನ್ಷನ್ ಸ್ಟಿಫ್ ಆಗಿದೆ ಹಾಗೂ ಇದರಲ್ಲಿ ಟ್ಯೂಬ್ಲೆಸ್ ಸ್ಪೋಕ್ಸು ಅವೈಲೇಬಲ್ ಇಲ್ಲ. ಬಟ್ ನನ್ನ ಒಪಿನಿಯನಲ್ಲಿ ಇಫ್ ಯು ಹ್ಯಾವ್ ದ ಮನಿ ಈಸಿಲಿ ಇದನ್ನು ನೀವು ಅಕ್ವೈರ್ ಮಾಡ್ಕೋಬೋದು. ಬಟ್ ಎಸ್ ಸ್ಟಾಕಲ್ಲಿ ಕೊಟ್ಟಿದೆ ರಾಯಲ್ ಎನ್ಫೀಲ್ಡ್ ಚೆನ್ನಾಗಿರುತ್ತೆ. ಐ ಅಸ್ಯೂಮ್ ದಟ್ ಫ್ಯೂಚರಲ್ಲಿ ಕೊಡ್ತಾರೇನು. ನಾವು ಕಮಿಂಗ್ ಟು ದ ಅಡ್ವೆಂಚರ್ 390R, ಇದನ್ನು ಯಾಕೆ ತುಂಬ ಜನ ಸ್ಪೆಷಲ್ ಅಂತ ಹೇಳ್ತಾರೆ ಅಂದರೆ, ನನ್ನ ಒಪಿನಿಯಲ್ಲಿ ನಿಮಗೆ ಎಸ್ ಬೇರೆ ಅಡ್ವೆಂಚರ್ ಬೈಕ್ಸಲ್ಲಿ ಬೆಟರ್ ಇಂಜಿನ್ ಸಿಗುತ್ತೆ ನಿಮಗೆ, ಬಟ್ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ, ಬಿಕಾಸ್ ಅಡ್ವೆಂಚರ್ ಬೈಕ್ ತೊಗೊಳ್ಳೋದು ಅಡ್ವೆಂಚರ್ ಮಾಡೋಕ್ಕೆ. ಸೊ ನಿಮಗೆ ನಿಜವಾಗ್ಲೂ ರಿಯಲ್ ಅಡ್ವೆಂಚರ್ ಮಾಡಬೇಕಂದ್ರೆ ಈ ಬೈಕು ಒಳ್ಳೆ ಪ್ಲಾಟ್ಫಾರ್ಮ್ ಫಾರ್ ಶೋರ್, ಬಿಕಾಸ್ ಒಳ್ಳೆ ಪವರ್ ಟು ವೇಟ್ ರೇಷಿಯೋ ಇದೆ. ಇಂಡಿಯಾದಲ್ಲಂತೂ ನನ್ನ ಒಪಿನಿಯನಲ್ಲಿ ನಿಮಗೆ ಟೂರಿಂಗ್ ಮಾಡೋಕ್ಕೆ ಮೋರ್ ದೆನ್ ಎನಫ್ ಪವರ್ ಆ್ಯಂಡ್ ಟಾರ್ಕ್ ಫಿಗರ್ ಇದೆ. ಬಟ್ ಎಸ್ ಇಂಟರ್ನ್ಯಾಷನಲಿ ಮೇ ಬಿ ಅವ್ರಿಗೆ ಇನ್ನೂ ಬೇಕಾಗ್ಬೋದು. ಬಟ್ ದ ಥಿಂಗ್ ಈಸ್ ದ ಮೇನ್ ಇದರದ್ದು ಸ್ಟಾರ್ ಪರ್ಫಾರ್ಮರ್ ಈಸ್ ಇನ್ ದ ಆಫ್ ರೋಡು, ಬಿಕಾಸ್ ದ ಪವರ್ ಟು ವೇಟ್ ರೇಷಿಯೋ ಇರೋದು ನನಗೆ ಕಾನ್ಫಿಡೆನ್ಸ್ ತುಂಬ ಇನ್ಸ್ಪೈರ್ ಆಗುತ್ತೆ. ಆ್ಯಂಡ್ ಎಸ್ ಇದರಲ್ಲೂ ತುಂಬ ಜನ ಸಸ್ಪೆನ್ಷನ್ ಮಾಡಿಫಿಕೇಷನ್ ಮಾಡ್ತಾ ಇದ್ದಾರೆ, ಸ್ಪ್ರಿಂಗ್ ರೇಟ್ ಸ್ವಲ್ಪ ಚೇಂಜ್ ಮಾಡಿಬಿಟ್ಟು ಇನ್ನೂ ಬೆಟರ್ ಸಸ್ಪೆನ್ಷನ್ ಫೀಲ್ ಮಾಡೋ ಥರ ಮಾಡ್ತಾರೆ. ಬಟ್ ಓವರ್ ಆಲ್ ನನ್ನ ಪ್ರಕಾರ ಈ ಎರಡು ಮೋಟರ್ ಸೈಕಲು ಇನ್ ದೇರ್ ಓನ್ ಫೀಲ್ಡು ನೀವು ಈವನ್ ನೀವು ಬಿಗರ್ ಮೋಟರ್ ಸೈಕಲ್ ಜೊತೆ ಕಂಪೇರ್ ಮಾಡೋದಾದ್ರೂ ಐ ಫೀಲ್ ದಟ್ ದೇ ಗಿವ್ ಬೆಟರ್ ಪರ್ಫಾರ್ಮೆನ್ಸ್. ಸೊ ಅದಕ್ಕೋಸ್ಕರ ಎರಡು ಮೋಟರ್ ಸೈಕಲ್ನ ಕಂಪೇರ್ ಮಾಡ್ತಾರೆ. ಸೊ ಇದರಲ್ಲಿ ಎರಡರಲ್ಲಿ ಯಾವ ತಗೋತೀರಾ ಅಂತ ಹೇಳಿದರೆ, ನನ್ನ ಒಪಿನಿಯಲ್ಲಿ ನಾನೊಬ್ಬ ರೆಟ್ರೋ ಲವರ್ ಆಗಿ ಆಬ್ವಿಯಸ್ಲಿ ಐ ವಿಲ್ ರೆಫರ್ ಯು ಟು ಬೈ ದ ಬೇರ್ 650. ಬಟ್ ಆಲ್ಸೋ ನನ್ನ ಒಪಿನಿಯಲ್ಲಿ ಯಾಕೆ ಅಂತ ಹೇಳ್ತೀನಿ, 80% ಆಫ್ ದ ಪೀಪಲ್ ಐನೋ ನಿಮಗೆ ಕ್ಯಾಟಗರಿ ವೈಸ್ ಜನ ತಗೊಳ್ದೇ ಇರೋರು, ಐ ಥಿಂಕ್ ಈ ಮೋಟರ್ ಸೈಕಲು ಅವ್ರಿಗೆ ಮೋರ್ ಸೂಟ್ ಆಗುತ್ತೆ. ಬಿಕಾಸ್ ನನ್ನ ಪ್ರಕಾರ ನೀವು ಡೀಸೆಂಟ್ ಆಫ್ ರೋಡ್ ಮಾಡಬೇಕಂತ ಅಷ್ಟೇ ಪ್ಲಾನ್ ಇಟ್ಕೊಂಡಿದ್ದೀರ ಅಂದರೆ ದಿಸ್ ಇಸ್ ಅ ವೆರಿ ಸ್ಪೆಷಲ್ ಮೋಟರ್ ಸೈಕಲ್. ನಿಮಗೆ ನಾನು ಹೇಳ್ತಾ ಇದ್ದೀನಿ, ಫ್ಯೂಚರಲ್ಲಿ ಎಲೆಕ್ಟ್ರಿಕ್ ಮೋಟರ್ ಸೈಕಲ್ಸ್ ಬರುತ್ತೆ ನಿಮಗೆ ಈ ಥರ ಏರ್ ಕೋಲ್ಡು ಒಥೆಂಟಿಕ್ ನನ್ನ ಪ್ರಕಾರ ಒಂದು ಕ್ಯಾರೆಕ್ಟರ್ಫುಲ್ ಇಂಜಿನ್ನು ಸಿಗೋದು ತುಂಬ ರೇರು. ಸೊ ಐ ವುಡ್ ಸೇ ಗೋ ಫಾರ್ ದ ಬೇರ್ 650. ಮಿನಿಮಲ್ ಮಾಡಿಫಿಕೇಷನ್ಸ್ ಮಾಡಿ ಯು ಕ್ಯಾನ್ ರಿಯಲಿ ಎಂಜಾಯ್ ದಟ್ ಬೈಕು. ವೆರಸ್ ನೀವು ತುಂಬ ಅಡ್ವೆಂಚರ್ ರೆಡಿ ಬೇಕು ನಿಮಗೆ ಮೋಟರ್ ಸೈಕಲ್, ಜಾಸ್ತಿ ಅಡ್ವೆಂಚರ್ ಕಡೆ ನೀವು ಜಾಸ್ತಿ ಮೂವ್ ಆನ್ ಆಗಬೇಕಂತ ಇದ್ದೀರಾ ಅಂದರೆ ಮಾತ್ರ ಗೋ ಫಾರ್ ದ 390 ಅಡ್ವೆಂಚರ್ ಆರ್. ಬಟ್ ಅದೂ ತುಂಬಾ ಸ್ಪೆಷಲ್ ವೆಹಿಕಲು. ಡೆಫಿನೆಟ್ಲಿ ಎರಡು ಗ್ರೇಟ್ ವೆಹಿಕಲ್ಸ್ ಟು ಹ್ಯಾವ್ ರೈಟ್ ನೌ ಇನ್ ದ ಮಾಸ್ ಮಾರ್ಕೆಟು. ಫ್ಯೂಚರಲ್ಲಿ ಎಲ್ಲ ಎಲೆಕ್ಟ್ರಿಕ್ ಆಗುತ್ತೆ ಗುರು, ತಗೊಳ್ಳೋದಾದ್ರೆ ಇವಾಗಲೇ ತೊಗೊಂಬಿಡಿ.